ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 8:30 ಈಗ. ನಾನು ಸೂಪರ್ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ಜೊತೆಗೆ ಕವರ್ ಕೂಡ ತೊಗೊಂಡೋಗ್ತಾ ಇದ್ದೀನಿ. ಸೂಪರ್ ಮಾರ್ಕೆಟಲ್ಲಿ ಒಂದು ಕವರ್ಗೆ 50 ಪೈಸೆ, ಅಂದರೆ 0.5 ಅಥವಾ 0.8 RMB ಆಗುತ್ತೆ. ಅಂದರೆ ಇಂಡಿಯನ್ ರುಪೀಸಲ್ಲಿ ಆಲ್ಮೋಸ್ಟ್ 10 ರೂಪಾಯಿ 6 ರೂಪಾಯಿ ಆ ಥರ ಆಗುತ್ತೆ. ಸೊ ಮನೇಲಿರೋ ಕವರ್ನ ನೆನ್ಪಿಟ್ಕೊಂಡು ತೊಗೊಂಡೋದಾಗ ಅದು ಉಳಿತಾಯ ಆಗುತ್ತೆ. ಯಾಕೆಂದರೆ ಸಾಮಾನು ಕೈಲಿ ಇಟ್ಕೊಂಬರೋಕ್ಕೂ ಆಗೋಲ್ಲ. ಇಲ್ಲಿ ತುಂಬ ರೇರು ಬ್ಯಾಗ್ ಸಿಸ್ಟಮ್ ಎಲ್ಲ ಮರ್ತು ಹೋಗ್ತೀವಿ ಬ್ಯಾಗ್ ತೊಗೊಂಡೋಗೋದು ಯೂಶಲಾಗಿ. ಸೊ ಅದಕ್ಕೆ ರೀಸೈಕಲ್ ಆದಂಗೆ ಆಗುತ್ತೆ ಅಂತ ಈ ಕವರ್ ಹಾಳಾಗೋವರೆಗೂ ಇದನ್ನೇ ತಗೊಂಡು ಓಡಾಡೋದು. ನಿಮಿಷ ಆಯಿತು. 34th ಫ್ಲೋರಲ್ಲಿರೋದು 34th ಫ್ಲೋರಲ್ಲೇ ಇದೆ. ಯಾಕೋ ಕೆಳಗೆ ಬರ್ತಾ ಇಲ್ಲ. ಅಯ್ಯೋ, ಏನು ಮಾಡ್ತಿದ್ದಾರೋ, ಸಾಮಾನು ಏನಾದ್ರು ತುಂಬಿಸ್ತಾ ಇದ್ದಾರೋ ಏನೋ ಅನಿಸುತ್ತೆ. ಈ ಕಡೆ ಬಂತು, ಇದು 32ನೇ ಫ್ಲೋರಿಗೆ ಹೋಯ್ತು. ಇವರು ಬರ್ತಾ ಇದ್ದಾರೆ, ಅದು ಏನು ತಗೊಂಡು ಬರ್ತಿದಾರೋ ನೋಡಬೇಕು. ಇಷ್ಟೋ ತನಕ ಲಿಫ್ಟ್ನ ಹಂಗೆ ಹಿಡ್ಕೊಂಡಿದ್ದಾರೆ. ಇವರು ಸಾಮಾನು ತುಂಬಿಸ್ಕೊತಿದ್ರು ಅನಿಸುತ್ತೆ. ಇವತ್ತು ಸೂರ್ಯನ ಮೋಡಗಳೆಲ್ಲ ಕವರ್ ಆಗಿರೋದ್ರಿಂದ ಅಷ್ಟು ಸೆಕೆ ಅಂತ ಅನ್ನಿಸ್ತಿಲ್ಲ. ಆಚೆ ಬಂದಾಗ ಸ್ವಲ್ಪ ತಂಪಂತ, ಸ್ವಲ್ಪ ತಂಪು, ತುಂಬ ತಂಪಲ್ಲ, ಬಟ್ ಸೆಕೆ ಸಖತ್ತಿದೆ. ಉರಿ ಬಿಸಿಲು ಏನಿದೆಯೋ ಅದು ಕಡಿಮೆ ಆಗಿದೆ. ಯಾಕೆಂದರೆ ಮೋಡ ಕವರ್ ಆಗಿರೋದ್ರಿಂದ. ಹಿಂಗೆ ಬೇಸಿಗೆ ಕಳೆದು ಬಿಟ್ರೆ ಸರಿ. ಮೋಡ ಬಂದು ಬೇಸಿಗೆ ಕವರ್ ಆದರೆ ಚೆನ್ನಾಗಿರುತ್ತೆ. ಒಂದು ಪ್ರಾಬ್ಲಮ್ ಏನಂದರೆ, ಕವರಲ್ಲಿ ಇಟ್ಟಿರ್ತೀನಿ, ಮತ್ತು ಸೂಪರ್ ಮಾರ್ಕೆಟ್ ಒಳಗೆ ಹೋಗುವಾಗ ಇದನ್ನು ಅಲ್ಲೇ ಬಿಟ್ಟು ಹಾಗೆ ಹೋಗಿ ಮತ್ತೆ ದುಡ್ಡು ಕೊಟ್ಬಿಟ್ಟು ಕವರ್ ತೊಗೊಂಡ್ಬಂದಿರ್ತೀನಿ. ಮತ್ತು ಇವತ್ತು ಮಾರಿದೆ ಕವರ್ ತೊಗೋತಾ ಇದ್ದೀನಿ. ಸೊ ಕವರ್ಗೆ ದುಡ್ಡು ಹಾಕೋ ಅವಶ್ಯಕತೆ ಇಲ್ಲ. ಬೆಳಗ್ಗೆ ಸೂಪರ್ ಮಾರ್ಕೆಟು ಖಾಲಿ ಇರುತ್ತೆ, ಅಷ್ಟು ಜನ ಇರೋದಿಲ್ಲ, ಕ್ರೌಡ್ ಇರೋಲ್ಲ. ಆಲ್ಮೋಸ್ಟ್ ಎಲ್ಲ 11 ಗಂಟೆ ಮೇಲೆ ಜನ ಬರ್ತಾರೆ ಮಧ್ಯಾಹ್ನದ ಅಡುಗೆಗೆ ಸಾಮಾನು ತೊಗೊಳೋದಕ್ಕೆ, ಅಥವಾ ಸಂಜೆ ರಾತ್ರಿ ಅಡುಗೆಗೆ ತೊಗೊಳಕ್ಕೋಸ್ಕರ ಬರ್ತಾರೆ. ಈ ಕಾಫಿ ಶಾಪು, ಟೀ ಶಾಪು ಎಲ್ಲ ಖಾಲಿ ಇರುತ್ತೆ. ಎಲ್ಲ ನೈಟ್ ಡ್ರೆಸ್ದು ಬಟ್ಟೆಗಳಿಟ್ಟಿರ್ತಾರೆ. ಮತ್ತು ಮುಂದೆನೂ ಒಂದು ನೈಟ್ ಡ್ರೆಸ್ ಅಂಗಡಿ ಇದೆ. ಇದೆಲ್ಲ ನೈಟ್ ಡ್ರೆಸ್ದು. ಎಲಿವೇಟ್ರ್ ಅಂತೂ ಯಾವಾಗಲೂ ರಿಪೇರಿ ಇದ್ದೇ ಇರುತ್ತೆ, ಒಂದೇ ಒಂದು ಚಾಲ್ತಿ ಇರುತ್ತೆ ಯಾವಾಗಲೂ. ನಾವು ಈ ಏರಿಯಾಗೆ ಬಂದು 2.5 ವರ್ಷ ಆಯಿತು. ಅವಾಗಿಂದ ನೋಡ್ತಾ ಇದ್ದೀವಿ, ಇನ್ನೇನು 3 ವರ್ಷ ಆಯ್ತಾ ಬಂತು. ಈ ಎಲಿವೇಟ್ರ್ ಅಂತೂ ಯಾವಾಗಲೂ ಲಾಕ್ ಇರುತ್ತೆ. ಯಾವುದೋ ಹಬ್ಬ ಹರಿದಿನಕ್ಕೆ ಒಂದಿನ ಓಪನ್ ಇರುತ್ತೆ ಅನ್ಕೋತೀನಿ ಅಷ್ಟೇ. ಎಲ್ಲ ಇದೇ ಎಲಿವೇಟ್ರೇ ಆಪ್ರೇಟ್ ಆಗೋದು. ಇಷ್ಟೇ ಆಗಿರೋದ್ರಿಂದ ಮಲ್ಲಿಗೆ ಹೂವು ಸಖತ್ತಾಗಿ ಬರ್ತಾವೆ ನೋಡಿ. ಎಷ್ಟು ಇಟ್ಟಿದ್ದಾರೆ ಮಲ್ಲಿಗೆ ಹೂವಿನ ಗಿಡ. ಮೈಸೂರು ಮಲ್ಲಿಗೆ ಯಾವುದೋ ಬಿದೋಗಿದೆ, ಬಿದ್ದೇ ಹೋಯ್ತು ಇಲ್ಲಿ. ಸಖತ್ ಫ್ರಾಗ್ರೆನ್ಸ್ ಇರುತ್ತೆ, ತುಂಬ ಚೆನ್ನಾಗಿದೆ. ಸೇಮ್ ನಮ್ಮ ಮೈಸೂರು ಮಲ್ಲಿಗೆನೇ ಇದು. ಏನಾಗುತ್ತೆ ಗೊತ್ತಾ, ನಾನು ತೊಗೊಂಬಂದಿದ್ದೀನಿ. ಇಲ್ಲಿರೋ ಮೊಗ್ಗೆಲ್ಲ ಬಿಡುತ್ತೆ, ಆಮೇಲೆ ಫುಲ್ಲು ಸ್ಟಾಪ್ ಆಗುತ್ತೆ. ಮತ್ತು ಈ ಥರ ಎಳೆಗಳಿದಾವಲ್ಲ, ಬೆಳೆದ್ಮೇಲೆ ಮತ್ತೆ ಹೂ ಬಿಡೋದು. ಅಂದರೆ ನಮಗೆ ಚಳಿಗಾಲದಲ್ಲಿ ಇದು ಗಿಡನೇ ಹಾಳಾಗುತ್ತೆ. ಮೈನಸ್ ಇರೋದ್ರಿಂದ ಮನೆ ಒಳಗಡೆ ಇಟ್ಕೊಂಡು ಕಾಪಾಡಿಕೊಂಡ್ರೂ ಹಾಳಾಗುತ್ತೆ. ಇದು ಏನು ಸಾಮಾನು ಬೇಕು ಪರ್ಟಿಕ್ಯುಲರಾಗಿ ಅದೇ ಸೆಕ್ಷನ್ಗೆ ಡೈರೆಕ್ಟಾಗಿ ಹೋಗ್ಬಿಡ್ತೀನಿ. ಸುಮ್ಮನೆ ಸುತ್ತಾಕೊಂಡು ಹೋಗೋಕ್ಕೆ 1.5 ಗಂಟೆ ಆಗೋಗುತ್ತೆ. ನಾನು ಹೊರಗಡೆ ಬಂದು ಮನೆಗೆ ಹೋಗೋಷ್ಟಕ್ಕೆ 10 ಗಂಟೆ ಆಗಿಬಿಡುತ್ತೆ, ಆಮೇಲೆ ಲೇಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಎಲ್ಲಿ ಸಾಮಾನು ತೊಗೋಬೇಕೋ ಅದೇ ಜಾಗಕ್ಕೆ ಹೋಗ್ಬಿಡ್ತೀನಿ ಡೈರೆಕ್ಟು. ಹೀಗೆ ಅಂದರೆ ಮತ್ತು ಇನ್ನೊಂದು 5 ಜನ ಮಕ್ಕಳಿಗೆ ಒಂದು ಸ್ಪೀಚ್ ಇತ್ತು. ಸೊ ಅವನು ನೆನ್ನೆ ಚೆನ್ನಾಗಿ ಹೇಳಿದ್ರೆ ಈಗ ಒಂದು ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ದೆ. ಏನಾದರೂ ಅವ್ನಿಗೆ ಟಾಯ್ ಥರದ್ದು ಬೇಕು, ತಿನ್ನೋ ಥರದ್ದು ಬೇಕಂತ ಅವ್ನು ನೋಡ್ಬಿಟ್ಟಿದ್ದಾನೆ ಆಲ್ರೆಡಿ ಸೂಪರ್ ಮಾರ್ಕೆಟಲ್ಲಿ. ಸೊ ಅದಕ್ಕೆ ಈ ಥರದ್ದು ಏನಾದ್ರು ತೊಗೋಬೇಕು. ಇದೇನು ಅಷ್ಟು ಇಷ್ಟು ಚಾಕ್ಲೇಟ್ ಇರುತ್ತೆ, ಒಳ್ಳೆ ಶುಂಠಿ ಪೆಪ್ಪರ್ಮೆಂಟ್ ಥರ. ಬಟ್ ಮಂಕಿ ಇದಕ್ಕೆ 180 200 ರೂಪಾಯಿ ಆ ಥರ ಆಗುತ್ತೆ. ಚಾಕ್ಲೇಟ್ದು ಕ್ವಾಂಟಿಟಿ ಕಡಿಮೆ ಇರುತ್ತೆ. ಗೊಂಬೆಗೋಸ್ಕರ ತೊಗೋಬೇಕಾಗುತ್ತೆ. ಗೊಂಬೆ ಹೊರಗಡೆ ತೊಗೋಬೋದು ಬೇಕು ಅಂದರೆ. ನಾವು ಯೂಶ್ವಲಾಗಿ ಅವ್ನಿಗೆ ಅದು ಕೊಡಿಸ್ತೀವಿ ಇದು ಕೊಡಿಸ್ತೀವಿ ಅಂತೆಲ್ಲ ಹೇಳೋದಿಲ್ಲ. ಸುಮ್ಮನೆ ಜನ್ರಲಾಗಿ ನೆನ್ನೆ ಚೆನ್ನಾಗಿ ಹೇಳಿದ್ರೆ ನಿಮ್ಗೊಂದು ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ದೆ. ಯಾಕೆಂದರೆ ಈಗಲಿಂದ ರೂಢಿ ಮಾಡಿಬಿಟ್ರೆ ಪ್ರತಿಯೊಂದಕ್ಕೂ ಕೊಡಿಸು ಅಂತ ಕೆಳಗೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಂತ ನಾವು ಅದೆಲ್ಲ ಹೇಳೋಕ್ಕೆ ಹೋಗೋಲ್ಲ. ಚೈನಾಗೆ ಬಂದಾಗಿಂದ ಒಂದು 2-3 ಸಲ ಹೇಳಿರ್ಬೋದು, ಒಂದು ಸ್ಕೂಲ್ ಸ್ಟಾರ್ಟ್ ಆದಾಗಿಂದ ಅಷ್ಟೇ, LKG ಇಂದ. ಜಾಸ್ತಿ ಅವ್ನಿಗೆ ಇದೆಲ್ಲ ಹೇಳಲ್ಲ, ಅದು ಅಭ್ಯಾಸ ಆಗ್ತಾ ಹೋಗ್ತವೆ. ನೋಡಿ ಹೇಗಿದೆ ಕೈ, ಎಷ್ಟಿದೆ ಎಲ್ಲ ಒಂಥರ ಜೀರಿಗೆ ಪೆಪ್ಪರ್ಮೆಂಟು ಬರುತ್ತಲ್ಲ ಆ ಥರ ಇದೆ. ಇಲ್ಲೊಂದಿದೆ, ಇದು ಮಾಮೂಲಿ ಕಪ್ಪೆ ಬಾಯಿಗೆ ಹಾಕೊಳ್ಳುತ್ತಲ್ಲ ಚಾಕ್ಲೇಟ್ನ, ಆ ಥರ. ಆ ಕಡೆ ಸೈಡ್ ಒಂದು, ಈ ಕಡೆ ಸೈಡ್ ಒಂದು. ಇದು 250 ರೂಪಾಯಿ ಇಷ್ಟಕ್ಕೆ. ಅಂದರೆ ತಿಂದಂಗೆ ಆಗಲ್ಲ, ಜಸ್ಟ್ ಸುಮ್ಮನೆ ಆಟ ಸಾಮಾನು ಇಟ್ಕೊಳಂಗೆ ಆಗುತ್ತೆ ಅಷ್ಟೇ. ಇಲ್ಲಿ ಯಾವುದೋ ಒಂದು ನೋಡಿ, ಇದು ಕ್ಯಾಮ್ರಾ, ಇದು ಸೇಮ್, ಇದು ಅದೇ ಥರ ಸೇಮ್ ಪೆಪ್ಪರ್ಮೆಂಟ್ಸ್ ಇದೆ. ಚೆನ್ನಾಗಿದೆ ಇದು, ಅವ್ನಿಗೆ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ. ಬಟ್ ಇದೆಲ್ಲ ಈ ಕೈ ಇದೆಲ್ಲ ಏನಿತ್ತು ಇದೆಲ್ಲ
ವೇಸ್ಟ್ ಅನಿಸುತ್ತೆ ನನಗೆ, ಅದೇನಂತ ಯೂಸ್ ಆಗಲ್ಲ. ಇದು ಕ್ಯಾಮ್ರಾ ಆದರೆ ನಾವು ಚಿಕ್ಕವರಾಗಿರುವಾಗಲೂ ಈ ಥರ ಬರ್ತಾಯಿತ್ತು. ಇದನ್ನ ಇಟ್ಕೊಂಡು ಆಟ ಆಡ್ತಾರೆ ಚೆನ್ನಾಗಿ. ಆನೆ ಬೆಕ್ಕು ಎಲ್ಲ ಇದೆ, ಅದನ್ನ ಇಟ್ಕೊಂಡು ನಮ್ಮ ಫೋಟೋ ಸುಮ್ಮನೆ ಹೊಡೆಯೋ ಥರ ಹೊಡೆದ್ಬಿಟ್ಟು ನೀನು ಆನೆ ನೀನು ಬೆಕ್ಕು ಆ ಥರ ಎಲ್ಲ ಹೇಳ್ತಾ ಇರ್ತಾನೆ. ಸೊ ಇದು ಯೂಸ್ ಆಗ್ಬೋದು ಅವನಿಗೆ ಅಂತ ಅನ್ಕೋತೀನಿ. ನೋಡೋಣ. ನಾವು ಸ್ಕೂಲಲ್ಲಿದ್ದಾಗೆಲ್ಲ ಈ ಥರ ಬಾಕ್ಸ್ ಚಾಕ್ಲೇಟ್ ಬರ್ತಾಯಿತ್ತು, ಎಕ್ಲೇರ್ಸ್. ಇದು ಎಕ್ಲೇರ್ಸೇನೆ ಅಲ್ಲ, ಇದು ಚಾಕ್ಲೇಟ್ಸ್. ಇದು ಸೇಮ್ ಟೇಸ್ಟ್, ಎಕ್ಲೇರ್ಸ್ ಏನಿರುತ್ತೋ ಅದೇ ಥರ ಟೇಸ್ಟ್ ಬರುತ್ತೆ. ಸೊ ಇದನ್ನು ನಮ್ಮ ಸ್ಕೂಲ್ಗೆಲ್ಲ ಬರ್ಡೇಗೆ ನಾವು ಕೊಡ್ತಾಯಿದ್ವಿ. ಅಂದರೆ ನಮ್ಮ ಬರ್ಡೇ ಟೈಮಲ್ಲಿ ಸುಮಾರು ಈ ಥರ ಚಾಕ್ಲೇಟ್ಸ್ಗಳೆಲ್ಲ ಕೊಡ್ತಾಯಿದ್ವಿ. ಬಟ್ ಇವಾಗ ಏನು ಚಾಕ್ಲೇಟ್ಸ್ ಅಂತ ಚೈನಾ ಅಲ್ವಾ, ಸೊ ಚಾಕ್ಲೇಟ್ಸ್ ಮಾಡಿಬಿಟ್ಟಿದ್ದಾರೆ ಅನ್ಸುತ್ತೆ ಎಕ್ಲೇರ್ಸ್ನ. ಇಲ್ಲೊಂದು ಲೇಡಿ ಬರ್ಡ್ದು ತಿಂದು ಚಾಕ್ಲೇಟ್ ಇದೆ, ಗಟ್ಟಿಗೆ ಕಚ್ಕೊಂಡ್ಬಿಟ್ಟಿದೆ. ಅದನ್ನು ಹಂಗಾಗಿ ಡಿಫ್ರೆಂಟ್ ಆಗಿದೆ. ಒಳಗಡೆ ಚಾಕ್ಲೇಟ್ ಇರುತ್ತೆ, ಮೇಲ್ಗಡೆ ಲೇಡಿ ಬರ್ಡ್ ಇದೆಲ್ಲ. ಸೊ ಇದೆರಡು ಕೊಡೋಣ ಇವತ್ತಿಗೆ. ರೇರಾಗಿ ಈ ಥರ ಟ್ರೀಟ್ ಮಾಡಿದ್ರೆ ಅವ್ರಿಗೂ ಖುಷಿ ಆಗುತ್ತೆ, ರೆಗ್ಯುಲರಾಗಿ ಮಾಡಬಾರ್ದಷ್ಟೇ. ರೋಸ್ಮೆರಿ ಲೀವ್ಸ್ ಕೂಡ ಸಿಗುತ್ತೆ. ಇದು ತಲೆಗೆ ತುಂಬ ಒಳ್ಳೇದು ಅಂತ ಹೇಳ್ತಾರೆ, ಕೂದಲಿಗೆ. ತುಂಬ ಜನ ರೋಸ್ಮೆರಿ ವಾಟರ್ನ ನೋಡ್ತಾ ಇರ್ತೀನಿ ನಾನು. ಇದನ್ನು ಮೋಸ್ಟ್ಲಿ ಬಿಸಿನೀರಿಗೆ ಮರಳಿಸಿ ನೀರನ್ನ ಶೋಧಿಸಿ ಇಟ್ಕೊಂಡು ತಲೆಗೆ ಅಪ್ಲೈ ಮಾಡಿದ್ರೆ ಒಳ್ಳೇದಂತ ಅನ್ಕೋತೀನಿ. ರೋಸ್ಮೆರಿ ಲೀವ್ಸ್ ವಾಟರು ತೊಗೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದ್ಸತಿನೂ ತೊಗೊಂಡು ಹೋಗಲಿಲ್ಲ, ನೋಡೋಣ ನೆಕ್ಸ್ಟ್ ತೊಗೊಂಡು ಹೋಗೋಣ. ಬೆಳ್ಳುಳ್ಳಿನ ಬಿಡಿಸಿಟ್ಟು ಸೆಲ್ ಮಾಡ್ತಾರೆ, ಅಂದರೆ ಬಿಡಿಸೋಕ್ಕೆ ಟೈಮ್ ಆಗೋಲ್ಲ ಕೆಲವ್ರಿಗೆ ಒಗ್ಗರಣೆ ಹಾಕುವಾಗ. ಸೊ ಬಿಡಿಸಿಟ್ಟು ಇದು ಮಾಡ್ತಾರೆ, ರೆಡಿ ಮಾಡಿಟ್ಟಿರ್ತಾರೆ. ಅದು ಸ್ವಲ್ಪ ದುಡ್ಡು ಜಾಸ್ತಿ ಇರುತ್ತೆ, ಡಿಸ್ಕೌಂಟ್ ಅಂತ ಇಟ್ಟಿದ್ದಾರೆ, ಅಂದರೆ ಹಳೇದಾಗ್ತಾ ಇರುತ್ತಲ್ಲ ಅದಕ್ಕೆ. ಇದು ಮೂಲಂಗಿ ನೋಡಿ, ಇದು ಕೆಂಪು ಮೂಲಂಗಿ ಚಿಕ್ಕದು. ಸೊ ಇದು 7 RMB ಅಂತ ಇಟ್ಟಿದ್ದಾರೆ 300 ಗ್ರಾಮ್ಗೆ. ನೋಡಿ ಇಲ್ಲಿ 300 ಗ್ರಾಮು, ಇದು 300 ಗ್ರಾಮು, 7.6 RMB ಅಂದರೆ ಆಲ್ಮೋಸ್ಟ್ ಇದು 100 ರೂಪಾಯಿ ಹತ್ತತ್ರ ಆಗುತ್ತೆ. ಜೊತೆಗೆ ಆಗಿರೋದನ್ನ ಪ್ಯಾಕೆಟಲ್ಲಿ ಇಟ್ಟಿಲ್ಲ. ಇವತ್ತು 28 ತಾರೀಕು, 27ರದ್ದು ಇಟ್ಟಿದ್ದಾರೆ ನೋಡಿ, ನೆನ್ನೆದು. ಇದೆಷ್ಟು 1.5 ಲೀಟ್ರ್ ಇದೆ ಹಾಲು. ಇದು ನಮಗೆ ತುಂಬ ದಿನ ಬರುತ್ತೆ. 1.5 ಲೀಟ್ರ್ ಹಾಲು ಸುಮಾರು ಜನಕ್ಕೆ ಹಾಲು ಕುಡಿತಾರೆ. ಮನೆ ಮಂದಿಯವರೆಲ್ಲ ಹಾಲು ಕುಡಿದ್ರೆ ಒಂದೇ ದಿನ ಖಾಲಿ ಆಗುತ್ತೆ. ನಮ್ಗೆ ಒಂದು 3 ದಿನ ಆಗ್ಬೋದೇನೋ. ಅದು ಫ್ರೋಝನ್ ಬಟಾಣಿ ಎಲ್ಲ ಇಟ್ಟಿರ್ತಾರೆ. ಬಟಾಣಿ ತೊಗೊಳ್ಳೋಣ. ಇದು ನಾರ್ಮಲಾಗಿ ನಾನು ತೊಗೋತಿದ್ದು. ಆರ್ಟಿ ವಾಟ್ ಅವರ ಸಪೋರ್ಟಾಗಿ ಇಟ್ಟಿದ್ದಾರೆ. 1 kg ಇದೆ. ಇದು 400 ಗ್ರಾಮ್ ಇದೆ. ಇಷ್ಟ ಇವತ್ತು ಸಾಮಾನು. ಕ್ವಿಕ್ಕಾಗಿ ಮನೆಯಿಂದ ನಾನು ಯಾವ ಸಾಮಾನು ಬೇಕು ಅಂತ ನೋಟ್ ಮಾಡ್ಕೊಂಡಿದ್ದೀನೋ ಅದೇ ಸೆಕ್ಷನ್ಗೆ ಹೋಗಿರೋದಕ್ಕೆ ಬೇಗ ಮುಗೀತು. ಇಲ್ಲಾಂದರೆ ಎಲ್ಲ ಸೆಕ್ಷನ್ಗೂ ಹೋಗಿ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ಸಾಮಾನು ತೊಗೊಂಬರ್ತಾ ಇದ್ದೆ ನಾನು. ಬಿಲ್ಲಿಂಗ್ ಇದೆ, ಮಾಮೂಲಿಯಲ್ಲಿ ಸರ್ವಿಸ್ ಕೂಡ ಇದೆ ಬಿಲ್ಲಿಂಗ್ದು. ಬಟ್ ಸೆಲ್ಫ್ ಬಿಲ್ಲಿಂಗ್ ತುಂಬ ಜಾಸ್ತಿ ಜನ ಪ್ರಿಫರ್ ಮಾಡ್ತಾರೆ, ಯಾಕೆಂದರೆ ಮೆಂಬರ್ಶಿಪ್ ಇರುತ್ತೆ ನಮಗೆ ಇಲ್ಲಿ, ಅದಕ್ಕೋಸ್ಕರ. ಸೊ ಸೆಲ್ಫ್ ಬಿಲ್ಲಿಂಗ್ ಮಾಡ್ಕೊಳ್ಳೋಣ. ಇದು ಎಲ್ಲ ಸೆಲ್ಫ್ ಬಿಲ್ಲಿಂಗ್ ಕೌಂಟರೇ. ನಾನು ಇಲ್ಲಿ ಸೆಲ್ಫ್ ಬಿಲ್ಲಿಂಗ್ ಮಾಡ್ಕೋತೀನಿ. ಎಂಟರ್ ಮಾಡಿದ ತಕ್ಷಣ ನಮ್ಮ ಫೋನ್ ನಂಬರ್ ಎಂಟ್ರಿ ಮಾಡಬೇಕು. ನಂಬರ್ ಎಂಟ್ರಿ ಮಾಡಿದ ತಕ್ಷಣ ಹಿಂಗೆ ಎಕ್ಸೆಪ್ಟ್ ಕೊಡುತ್ತೆ. ಸೊ ಈಗ ಸಾಮಾನ ಸ್ಕ್ಯಾನ್ ಮಾಡೋಣ. ನಾಲ್ಕು ಸಾಮಾನಿಗೆ 550 ರೂಪಾಯಿ ಆಯಿತು. ಮನೆಯಿಂದ ಕವರ್ ತಂದಿರೋದಕ್ಕೆ ಹಾಕೊಳ್ಳೋಣ ಈ ಸಾಮಾನು. ಏನು ಬಿಲ್ ಬಂದಿದೆಯೋ ಈ ಬಿಲ್ಲಲ್ಲಿ 44 ಅಂದರೆ ಎಷ್ಟು ದುಡ್ಡು ಇರುತ್ತೋ ಅಷ್ಟು ದುಡ್ಡನ್ನ ನಾವು ಇಲ್ಲಿ ಆ್ಯಡ್ ಮಾಡಿಸ್ತೀವಿ. ಯಾಕೆಂದರೆ ಮೆಂಬರ್ಶಿಪ್ ಕಾರ್ಡ್ ತೊಗೊಂಡಿರೋದ್ರಿಂದ ಅಷ್ಟು ಪಾಯಿಂಟ್ಸ್ ಆ್ಯಡ್ ಆಗ್ತಾ ಹೋಗುತ್ತೆ. ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಚಿಕ್ಕದು ಆಟ ಸಾಮಾನುಗಳು ಆ ಥರ ಎಲ್ಲ ಇಟ್ಟಿರ್ತಾರೆ, ಅದನ್ನು ನಾವು ಚೂಸ್ ಮಾಡ್ಕೋಬೋದು. ಇಷ್ಟಿಷ್ಟು ಪಾಯಿಂಟ್ಸ್ಗೆ ಈ ಥರ ಆಟ ಸಾಮಾನು ಅಂತ ಇಟ್ಟಿರ್ತಾರೆ, ಅದನ್ನು ನಾವು ಚೂಸ್ ಮಾಡ್ಬೋದು. ಬಿಲ್ ಹಾಕಿಸ್ತೀನಿ ನಾನು ಪಾಯಿಂಟ್ಸಿಗೆ. ಹಾಂ, ಅವ್ರು ಎಂಟರ್ ಮಾಡ್ತಾ ಇದ್ದಾರೆ ಬಿಲ್ ಪಾಯಿಂಟ್ಸು. ನೋಡಿ ಅಲ್ಲಿದೆ 1,500 ಪಾಯಿಂಟ್ಸ್ಗೆ, 1,100 ಪಾಯಿಂಟ್ಸ್ಗೆ, 300 ಪಾಯಿಂಟ್ಸ್ಗೆ, 700 ಪಾಯಿಂಟ್ಸ್ಗೆ ಎಲ್ಲ ಆಟ ಸಾಮಾನು. ಸೊ ನಮ್ದು ಎಷ್ಟು ಪಾಯಿಂಟ್ಸ್ ಆಗಿರುತ್ತೆ ಅಷ್ಟು ಪಾಯಿಂಟ್ಸ್ಗೆ ತೊಗೋಬೋದು. ಮಿಕ್ಕಿರೋ ಪಾಯಿಂಟ್ಸ್ನ ಬಿಟ್ಕೋಬೋದು, ಇಲ್ಲ ಒಟ್ಟಿಗೆ ತೊಗೋಬೋದು. ಇದೆಲ್ಲ ಫುಲ್ಲು ಚೈನಾ ರೆಸ್ಟೋರೆಂಟ್. ಅಂದರೆ ಇಲ್ಲಿಯ ಕೆಲವೊಂದು ಪ್ರಾಂತ್ಯದ ಸ್ಪೆಷಲೈಸ್ಡ್ ರೆಸ್ಟೋರೆಂಟ್ಗಳನ್ನ ಇಟ್ಟಿದ್ದಾರೆ. ಈ ಕಡೆ ರೆಸ್ಟೋರೆಂಟ್ಗಳ ನೋಡ್ಬೋದು ಕೂಡ ಎಲ್ಲ ಖಾಲಿ ಇದೆ. ಇಲ್ಲೂ ಕೂಡ ಜನ ಇಲ್ಲ. ನಾವು ಎದುರುಗಡೆ ಕಾಣಿಸ್ತಿರೋ ರೆಸ್ಟೋರೆಂಟ್ಗೆ ಒಂದು 2 ಸಲ ಬಂದಿದ್ವಿ. ಕೊರಿಯನ್ ಫೋರ್ಟ್ ರೈಸ್ ಸುಮಾರು ಜನ ಕೇಳಿರ್ತೀರ, ಕಿಮ್ಚಿ ಎಲ್ಲ. ಸೊ ಅದು ಈ ರೆಸ್ಟೋರೆಂಟಲ್ಲೇ ಸಿಗುತ್ತೆ. ಆ ರೆಸ್ಟೋರೆಂಟಲ್ಲಿ ಇವಾಗ ರೆಡಿ ಮಾಡ್ಕೊತಾ ಇದ್ದಾರೆ. ನಾನು ಬೇಗ ಬಂದಿದ್ದರಿಂದ ಜನ ಕಡಿಮೆ ಇದ್ದಾರೆ. ಹೋಗ್ತಾ ಹೋಗ್ತಾ ಜನ ಜಾಸ್ತಿ ಆಗ್ತಾರೆ. ಈಗೆಲ್ಲ ಕಡಿಮೆನೇ ಇದ್ದಾರೆ. ಎಲ್ಲ ಕಡೆ ಮಕ್ಕಳುಗಳೇ ಜಾಸ್ತಿ. ಯಾಕೆಂದರೆ ಚೈನಾದಲ್ಲಿ ಇವಾಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಎಲ್ಲ ಮಕ್ಕಳುಗಳೆಲ್ಲ ಆಚೆ ಕಡೆ ಬೆಳಗ್ಗೆ ಬಂದರೆ ಮಧ್ಯಾಹ್ನ ಹೋಗ್ತಾರೆ ಮನೆಗೆ, ಮತ್ತು ಸಂಜೆ ಬಂದು ಆಟ ಆಡ್ತಾ ಇರ್ತಾರೆ. ಈ ವರ್ಕಿಂಗ್ ಪೇರೆಂಟ್ಸ್ ಇರೋರಿಗೆ ಏನಾಗುತ್ತೆ ಅಂದರೆ ಮನೆಯಲ್ಲಿ ದೊಡ್ಡೋರು ಇರ್ತಾರೆ, ತಾತ ಅಜ್ಜಿದಿರೋ, ಅವ್ರು ಬಂದು ಕರ್ಕೊಂಬರ್ತಾರೆ. ನೋಡಿ ಅಲ್ಲಿ ಮುಂದೆ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ.
ಇಬ್ಬರು ಮಕ್ಕಳಿದ್ದಾರೆ ನೋಡಿ, ತಾತ ಮತ್ತು ಅಜ್ಜಿ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ ಮಕ್ಕಳನ್ನು ಆಚೆ ಕಡೆ ಆಟ ಆಡೋಕ್ಕೆ. ಮತ್ತು ನೋಡ್ಬೋದು ಬೆಳಗ್ಗೆನೆ ಎಲ್ಲ ಆಟಿಕೆಗಳು ಕೂಡ ಸ್ಟಾರ್ಟ್ ಆಗೋಗಿದೆ. ನೋಡಿ ಇಲ್ಲಿ ಒಬ್ಬರು ಅವರ ಟ್ವಿನ್ ಮಕ್ಕಳನ್ನ ಗಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಬ್ರು ಇಲ್ಲಿ ಒಂದು ಚಿಕ್ಕದು ಮೈನರ್ ಆಕ್ಸಿಡೆಂಟ್ ಆಗಿದೆ ಗಾಡಿಗಳಿಗೆ. ನೋಡಿ ಅಲ್ಲಿ ಒಬ್ಬರು ಹಿರಿಯ ನಾಗರಿಕರು ಗುದ್ದಿದ್ದಾರೆ ಅಂತ ಅನ್ಸುತ್ತೆ. ಇಲ್ಲಿ ನಿಂತಿರೋರು ಪಿಂಕ್ ಕಲರು, ಕೆಳಗಡೆ ಕೂತಿದ್ದಾರೆ ಒಬ್ರು ಲೇಡೀಸ್, ಅವರು ಕೂಡ ಚೈನಾದ ಹಿರಿಯ ನಾಗರಿಕರೇ. ಸೊ ಈಗ ಅವರು ಅಲ್ಲೇ ವೇಟ್ ಮಾಡ್ತಿದ್ದಾರೆ. ಯಾಕೆ ಅಂದರೆ ಪೊಲೀಸವ್ರು ಬರೋವರೆಗೂ ಅವರು ಎದ್ದಾಳಲ್ಲ, ಮೇಲೆ ಅಲ್ಲೇ ಕೂತಿರ್ತಾರೆ ಹಾಗೇನೆ. ಸೊ ಪೊಲೀಸ್ ಅವ್ರು ಬಂದು ಏನು ಹೇಳ್ತಾರೋ ಅಲ್ಲೇ ಸ್ಪಾಟಲ್ಲೇ ಡಿಸಿಷನ್ ಆಗಬೇಕು. ಡಿಸಿಷನ್ ಆಗಲಿಲ್ಲ ಅಂತಂದರೆ ಕೋರ್ಟಿಗೆ ಹಾಕ್ತಾರೆ. ಇಲ್ಲೇ ಸ್ಪಾಟಲ್ಲಿ ಕ್ಲಿಯರ್ ಮಾಡಿಕೊಂಡ್ರೆ ಸರಿ, ಇಲ್ಲ ಕೋರ್ಟಲ್ಲೂ ಕೂಡ ಬೇಗನೆ ಅಂದರೆ ಕ್ಲಿಯರ್ ಮಾಡ್ತಾರೆ ಕೇಸ್ನ. ಸೊ ಅವ್ರು ಬಿದ್ದಿರೋರು ಏನಿದ್ದಾರೆ ಗಾಡಿ ಎಲ್ಲಿರುತ್ತೋ ಹಾಗೆ ಬಿಡ್ತಾರೆ, ಅವರು ಕೂಡ ತೆಗೆಯೋದಿಲ್ಲ. ಇಲ್ಲಿ ಮೋಸ್ಟ್ಲಿ ಮೂರು ಗಾಡಿ ಟಚ್ ಆಗಿರ್ಬೋದು. ಸೊ ತಾತ ಇದ್ದಾರೆ, ಒಬ್ರು ಅಜ್ಜಿ ಕೂತಿದ್ದಾರೆ, ಇನ್ನೊಬ್ರು ಡೆಲಿವರಿ ಮ್ಯಾನ್ ಕೂಡ ಅಲ್ಲೇ ಕೂತಿದ್ದಾರೆ. ಸೊ ಪೊಲೀಸವ್ರು ಬರೋವರೆಗೂ ಅವರು ಆ ಜಾಗದಿಂದ ಕದಲಲ್ಲ. ಇಲ್ಲಿ ಗಾಡಿ ಅಲ್ಲಿ ಬಿದ್ದಿದೆ, ಅದನ್ನು ಎತ್ತೋದಿಲ್ಲ ಅವರು, ಅಜ್ಜಿ ಗಾಡಿ ಹಾಗೆ. ಅಜ್ಜಿ ಅಲ್ಲಿ ಕೂತಿದ್ದಾರೆ ಮಧ್ಯದಲ್ಲಿ, ಗಾಡಿ ಕೂಡ ಬಿದ್ದಿದೆ, ಯಾವುದೇ ಕಾರಣಕ್ಕೂ ಗಾಡಿ ತೆಗಿಯಲ್ಲ, ಹಾಗೆ ಇರ್ತಾರೆ. ಸೊ ಅದಕ್ಕೆ ಪೊಲೀಸವ್ರು ಬೇಗ ಬರ್ತಾರೆ, ರೋಡ್ ಕ್ಲಿಯರೆನ್ಸ್ ಆಗಬೇಕು ಅಂತಂದ್ಬಿಟ್ಟು. ನೋಡಿ ಅಲ್ಲಿ ಪೊಲೀಸವ್ರು ಬಂದರು, ನಾನು ಅಲ್ಲಿಂದ ರೋಡ್ ಕ್ರಾಸ್ ಮಾಡೋಷ್ಟು ಬಂದರು. ಇಲ್ಲೊಂದು ಆಕ್ಸಿಡೆಂಟ್ ಆಗಿದೆ, ಇಲ್ಲೂ ಕೂಡ ಪೊಲೀಸವ್ರು ಬಂದು ಸಾಲ್ವ್ ಮಾಡ್ತಾ ಇದ್ದಾರೆ. ಆ್ಯಂಬುಲೆನ್ಸ್ ಕೂಡ ಬಂದಿದೆ, ಅಲ್ಲೂ ಪೊಲೀಸವ್ರು ನಿಂತಿದ್ದಾರೆ. ಆಲ್ರೆಡಿ ಬ್ಲರ್ ಆಗ್ತಿದೆ, ಕಾರ್ ಅಡ್ಡ ಬಂದಿದೆ, ಅಲ್ಲೂ ಕೂಡ ಪೊಲೀಸವ್ರು ಬಂದಿದ್ದಾರೆ. ಒಬ್ಬರು 2 ಆಕ್ಸಿಡೆಂಟ್ನ ನೋಡಿದೆ, ಒಂದು ಕಾರು, ಇನ್ನೂ 3 ಗಾಡಿಗಳು. ಪಾಪ ಎಲ್ಲ ಹಿರಿಯ ನಾಗರಿಕರಿದ್ದೇನೆ. ನನಗೆ ಒಬ್ಬರು ತಾತಂತ ಪಾಪ ಕಾಲು ಕಿರು ಬೆರಳು ಒಂಥರ ಅಪ್ಪಚ್ಚಿ ಥರ ಆಗೋಗಿತ್ತು, ಫುಲ್ ರಕ್ತ ಬಂದಿತ್ತು. ಅದನ್ನು ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ. ನೋಡ್ಕೊಳ್ಳೋರು ಸ್ವಲ್ಪ ಅಂದರೆ ಗಾಡಿ ಓಡಿಸೋ ಸ್ವಲ್ಪ ನಿಧಾನಕ್ಕೆ ಓಡಿಸಿದ್ರೆ ಇದೆಲ್ಲ ಈ ಥರ ಅವಘಡಗಳಾಗೋದಿಲ್ಲ. ನಾನು ಸುಮಾರು ಚೈನಾ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ. ಅಂದರೆ ಚೈನಾದು ಏನೇನು ಪಾಸಿಟಿವ್ ಇದೆಯೋ ಅದನ್ನೆಲ್ಲ ತೋರ್ಸೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದು ಶಾರ್ಟ್ಸ್ ಕೂಡ ಹಾಕ್ತಾ ಇರ್ತೀನಿ, ಅಂದರೆ ರೀಲ್ಸ್ಗಳನ್ನ. ನನಗೆ ಒಂದಷ್ಟು ಹಾಸ್ಪಿಟಲ್ ವಿಡಿಯೋ ಆಗಿರ್ಬೋದು, ಮತ್ತು ಬೇರೆ ಏನಾದ್ರೂ ಇರೋ ಅಂತ ಅಂದರೆ ಇಲ್ಲಿ ಸಿಗೋ ಸರ್ವಿಸ್ ವೀಡಿಯೋಗಳನ್ನ 1-2-3 ಹಾಕಿದ್ದೀನಿ, ಅಂದರೆ ಚೈನಾ ರಿಲೇಟೆಡು. ಅದನ್ನೆಲ್ಲ ಹಾಕಿದಾಗ ದೇಶದ್ರೋಹಿ ಅಂತೆಲ್ಲ ಕಮೆಂಟ್ ಹಾಕ್ತಾರೆ ಕೆಲವರು, ಎಲ್ಲರೂ ಅಲ್ಲ. ಸೊ ನನಗನ್ಸುತ್ತೆ ನಾನು ಹೇಗೆ ದೇಶದ್ರೋಹಿ ಆಗ್ತೀನಿ? ನಮ್ಮ ದೇಶದಲ್ಲೇ ಇದ್ಕೊಂಡು ನಮ್ಮ ದೇಶದ ಪಬ್ಲಿಕ್ ಪ್ರಾಪರ್ಟಿಗಳನ್ನ ಹಾಳು ಮಾಡೋರು ದೇಶದ್ರೋಹಿ. ನಮ್ಮ ದೇಶದಲ್ಲೇ ಹೊರದೇಶದಿಂದ ಬಂದು ಇಲ್ಲಿಗಲ್ ಇಮಿಗ್ರೇಷನ್ ಆಗಿ ಬಂದಿರೋರು ದೇಶದ್ರೋಹಿಗಳಾಗ್ತಾರೆ. ನಾವು ಹೇಗೆ ದೇಶದ್ರೋಹಿ ಆಗ್ತೀವೋ ಗೊತ್ತಿಲ್ಲ ನನಗಂತೂ. 2-3 ಜನ ಆ ಥರ ಹಾಕಿದ್ರು ನನಗೆ ನಗು ಬರ್ತಿರುತ್ತೆ. ದೇಶದ್ರೋಹಿ ಅಂದರೆ ಏನು ಅಂತ. ಕೆಲವರು ನಾವು ಡಾರ್ಕ್ ಸೈಡ್ ಆಫ್ ಚೈನಾದು ವಿಡಿಯೋ ನೋಡಿದ್ದೀವಿ ಅಂತ ಹೇಳ್ತಾರೆ. ಈಗ ನಾನು ಎಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀನಿ, ಚೈನಾದಲ್ಲಿ ಸ್ಲಮ್ ಇಲ್ಲ ಅಂತ ವಿಡಿಯೋ ಮಾಡಿ ಹಾಕಿದ್ದೀನ, ಅಥವಾ ಚೈನಾದಲ್ಲಿ ಚರಂಡಿಗಳು ಮೋರಿಗಳೆಲ್ಲ ಇಲ್ಲ ಅಂತ ಹಾಕಿದ್ದೀನ? ಈಗ ಎಲ್ಲ ದೇಶದಲ್ಲೂ ಸ್ಲಮ್ ಅನ್ನೋದು ಇರಲೇಬೇಕು. ಸ್ಲಮ್ ಇಲ್ಲದಿರೋ ದೇಶ ಯಾವುದಿದೆ? ಈಗ ಫ್ಯಾಕ್ಟ್ರಿಗಳ ಕಡೆ ಎಲ್ಲ ಹೋಗ್ತಾರೆ, ಅಲ್ಲೆಲ್ಲ ಕೆಲಸ ಮಾಡ್ತಾರೆ, ಫ್ಯಾಕ್ಟ್ರಿಗಳು ಸುತ್ತಮುತ್ತ ಅಂದರೆ ಅಲ್ಲೆಲ್ಲ ಒಂದು ಸ್ಲಮ್ ಇದ್ದೇ ಇರುತ್ತೆ, ಅಲ್ಲೇ ಸುತ್ತಮುತ್ತ ಜನ ವಾಸ ಮಾಡ್ತಾರೆ. ಸೊ ಈ ದೇಶ ಅಂತಂದರೆ ಎಲ್ಲ ಟಾಪಲ್ಲಿ ಇರುತ್ತೆ ಅಂತಾರೆ. ಇಲ್ಲಿ ಏನೇನು ಒಳ್ಳೇದಿರುತ್ತೋ ಅದನ್ನು ತೋರಿಸ್ತಾ ಇದ್ದೀವಿ. ಎಲ್ಲೋದ ಸಣ್ಣ ಅಪ್ಪು? ಇದಕ್ಕೆ ಇಲ್ಲಿ ಕೂತಿದ್ದಾನೆ, ವಾಪಸ್ ಹೊಟ್ಟೋದ? ಎಲ್ಲಿದ್ದ ನೀನು? ಕಾಯಿಲೆ ಮೆಣಸಿಕಾಯಿ ನೋಡ್ತಿದ್ದೆ. ಓ ಈಗೊಂದು ಸರ್ಪ್ರೈಸ್ ತಂದಿದ್ದೀನಿ. ಕಸ್ಲಾ ಟಾಡಾ ನೋಡೋದು, ತಿರುಗಿಸು, ಕ್ಯಾಮ್ರಾ ಓಪನ್ ಮಾಡಿ, ಕಿವಿ ಕಣ್ಣತ್ರ ಇಟ್ಕೋ, ಹಿಂಗೆ ಇಟ್ಕೋ, ಕ್ಲಿಕ್ ಮಾಡು. ಏನು ಬಂತು? ಖುಷಿನಾ? ಹಾಂ ಖುಷಿನಾ? ಏನು ಹೇಳು, ನಾಚ್ಕೋತಿದ್ಯಲ್ಲ. ಇನ್ನೊಂದು ಸರ್ಪ್ರೈಸ್ ಇದೆ, ಮಾತಾಡ್ಸ್ತೀನಿ. ಇನ್ನೊಂದು ತಿನ್ಕೊಳ್ಳ, ತಿನ್ಕೊಂಡು ನಿಂಗೆ ಕ್ಯಾಮ್ರಾ ಕೊಡ್ಲಾ? ಹಾಂ ಇನ್ನೊಂದು ಸರ್ಪ್ರೈಸ್ ಇದೆ, ಕೊಡ್ತೇನೆ ನಿಂಗೆ, ಇಟ್ಕೋ ಇದ್ದ. ಚೆನ್ನಾಗಿ ಮಾತಾಡ್ದೆ ಅಲ್ವಾ ನಿಮ್ಮ ಟೀಮ್ ಜೊತೆ? ಸ್ಟಿಕ್ಕರ್ ಇಲ್ಲ. ಟಡಾನ್, ಟಡಾನ್, ಲೇಡಿ ಬರ್ಡ್. ಖುಷಿನಾ? ಇವ್ನಿಗೆ ಬೇಜಾರಾಗಲಿ, ಅವ್ನಿಗೆ ಖುಷಿ ಆದರೆ ನಾಚ್ಕೋತಾನೆ. ಮತ್ತೆ ವಿಡಿಯೋ ಮಾಡ್ತಿದ್ದಾನೆ, ಅದಕ್ಕೆ ನಾಚ್ಕೋತಿದ್ದಾನೆ. ಇಷ್ಟ ಆಗಿದೆ ನಮ್ಮ ಪಾಪಗೆ, ಮುಖದಲ್ಲಿ ಗೊತ್ತಾಗುತ್ತೆ. ನಾನು ನೋಡ್ತಿರೋ 3ನೇ ಆಕ್ಸಿಡೆಂಟ್ ಇದು. ರಾತ್ರಿ ಊಟ ಮಾಡಿಕೊಂಡು ನಮ್ಮ ಕಮ್ಯುನಿಟಿ ಸುತ್ತನೇ ಒಂದು ವಾಕ್ ಹೋಗೋಣ ಅಂತ ಆಚೆ ಬಂದ್ವಿ. ನೋಡಿದ್ರೆ ಇವತ್ತು ಇನ್ನೊಂದು ಆಕ್ಸಿಡೆಂಟ್ ಆಗಿದೆ ನೈಟು. ಅಪಾರ್ಟ್ಮೆಂಟ್ ಒಳಗೆ ಕಾರ್ ಎಂಟರ್ ಆಗುವಾಗ ಗಾಡಿಯವ್ರಿಗೆ ಗುದ್ಬಿಟ್ಟಿದ್ದಾರೆ. ಇವತ್ತು 3 ಆಕ್ಸಿಡೆಂಟ್ ನೋಡಿದೆ ನಾನು.
ಇನ್ನು ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಅಪ್ಕಮಿಂಗ್ ಚೈನಾ ವೀಡಿಯೋಸ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಚೈನಾದ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.